ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಕ್ಕಳದ್ದು ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಅವ್ರಿಗೆ ಬೇಕಿತ್ತು, ಹೇಳಿದ್ದಾರೆ ಏನೇನು ಹಾಕ್ಬೇಕಂತಲೂ ಹೇಳಿದ್ದಾರೆ. ಅದಕ್ಕೆ ಅದೇ ಥರ ಎಲ್ಲ ಹಾಕಿ ನಾನು ವೀಡಿಯೋ ಮಾಡಿ ಮತ್ತು ಮಾಡ್ತಾಯಿದ್ದೀನಿ. ಎಲ್ಲ ಹುರ್ಕೋಬೇಕು ಇದನ್ನೆಲ್ಲ. ನಾನು ಇನ್ನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ತೋರಿಸ್ಲಿಕ್ಕೆ ಅಂತ ನಾನು ಸಣ್ಣ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಎಲ್ಲ ಹುರ್ಕೋಬೇಕಾಗತ್ತೆ. ಇದು ಫಸ್ಟ್ ಬ್ಲಾಕ್ ಚೆನ್ನ ಹುರ್ಕೊತಾಯಿದ್ದೀನಿ. ಇದೇ ಥರ ಎಲ್ಲನೂ ಹುರ್ಕೋಬೇಕು. ಬ್ಲಾಕ್ ಚೆನ್ನ, ಉದ್ದಿನಕಾಳು, ನಾವೀಗ ಏನು ತೊಗೊಂಡಿದ್ದೀವಲ್ಲ, ಏನೆಲ್ಲ ತೋರಿಸಿದ್ದೀನಲ್ಲ ಎಲ್ಲನೂ ಅಷ್ಟೇ ಹುರ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸು ಹುರ್ಕೋಬೇಕಾಗುತ್ತೆ. ಎಲ್ಲ ಹುರ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಲ್ಲಕ್ಕೆ ಕೊಡಬೇಕು. ಇದಕ್ಕೂ ಮೊದಲು ನಾನು ಫಸ್ಟ್ ಏನು ಮಾಡ್ತಾಯಿದ್ದೆ ಅಂದರೆ, ನಾನು ಮಿಲೆಟ್ಸಿದು ಪೌಡ್ರ್ ಮನೆಗೆ ಅಂತ ಮಾಡ್ಕೊಳ್ತಿದ್ದೆ ಒಂದು 3 years ಬ್ಯಾಕು. ಆಮೇಲೆ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ದೆ ಈ ಥರ ಮಾಡ್ಕೊಂಡಿದ್ದೀನಿ ಅಂತ. ಅವರು ಬೇಕಂತ ತೊಗೊಳಕ್ಕೆ ಶುರು ಮಾಡಿದ್ರು. ಈಗ ಒಂದು ಸ್ವಲ್ಪ ಸೇಲ್ ಆಗ್ತಿದೆ. ನಮ್ಮ ಫ್ರೆಂಡು ಮತ್ತು ಅವರು ಇನ್ನು ಗೊತ್ತಿರೋರಿಗೆಲ್ಲ ಅವರೇ ಹೇಳಿ ಮತ್ತು ಚೆನ್ನಾಗಿ ಸೇಲ್ ಆಗ್ತಿದೆ. ಇವಾಗ ಈ ಪೌಡ್ರು ಬೇಕಂದಿದ್ದಾರಲ್ಲ, ಅವರು ತೊಗೋತಾರೆ. ಮಿಲೆಟ್ಸ್ ಪೌಡ್ರು, ವೆಯ್ಟ್ ಲಾಸ್ ಪೌಡ್ರು ತೊಗೋತಾರೆ. ಮತ್ತು ಇದು ಮಗುಗೆ ಬೇಕಂತ ಕೇಳಿದ್ದಾರೆ ಅವರಿಬ್ಬರು ಮಕ್ಕಳಿದ್ದಾರೆ. ಅವ್ರ ಅಕ್ಕ ಮೊಮ್ಮಗೊಂದು, ಇವ್ರದ್ದು ಮೊಮ್ಮಗು ಒಂದು. ಹಂಗಾಗಿ ಕೇಳಿದ್ದಾರೆ ಅವರು. ಅದು ಮಾಡ್ತಾಯಿದ್ದೀನಿ ಈಗ. ಇನ್ನು ಮಿಲೆಟ್ಸ್ ಪೌಡ್ರು ಜಾಸ್ತಿ ಸೇಲ್ ಆಗಬೇಕು. ಇನ್ನು ಈಗ ಆಗ್ತಾಯಿದೆ, ಇನ್ನು ಆಗಬೇಕು ಅಂತ. ಮತ್ತು ಇದು ಆಗ್ತಾಯಿದೆ. ಮತ್ತು ವೆಯ್ಟ್ ಲಾಸ್ ಪೌಡ್ರು 2 ಥರ ಮಾಡಿದ್ದೀನಿ. ಒಂದು ನೈಟ್ ಕುಡಿಯೋದು, ಮೆಂತ್ಯ ಮತ್ತು ಅಜ್ವೈನು ಮತ್ತು ನುಗ್ಗೆ ಸೊಪ್ಪು ಅದೆಲ್ಲ ಹಾಕಿ ಮಾಡಿರ್ತೀನಿ. ಚಕ್ಕೆ ಪುಡಿ ಮತ್ತು ಅದೆಲ್ಲ ಹಾಕಿ ಒಂದು ಪೌಡ್ರ್ ನೈಟು ನೀರಲ್ಲಿ ಹಾಕಿ ಕುಡಿಲಿಕ್ಕೆ. ಮತ್ತು ಬೆಳಿಗ್ಗೆ ವೆಯ್ಟ್ ಲಾಸ್ ಪೌಡ್ರ್ ಏನಪ್ಪ ಅಂದರೆ, ಬ್ಲ್ಯಾಕ್ದು ರೈಸ್ ಬರುತ್ತಲ್ಲ, ಅದು ಹುರುಳಿಕಾಳೆಲ್ಲ ಹಾಕಿ ಇನ್ನು ಸ್ವಲ್ಪ ಎಲ್ಲ ಐಟಮ್ಸ್ ಹಾಕಿ ಬೆಳಿಗ್ಗೆ ವೆಯ್ಟ್ ಲಾಸ್ ಪೌಡ್ರ್ ಅದು. ಮತ್ತು ಅದು ಕುಡಿದ್ರೂ ಗಂಜಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಹೊಟ್ಟೆ ಸಂತ ಆಗೋಲ್ಲ, ಬೇಗ ಚೆನ್ನಾಗಿರುತ್ತೆ. ಸಣ್ಣನೂ ಬೇಗ ಆಗ್ಬೋದು. ಆ ಥರ ವೆಯ್ಟ್ ಲಾಸದು 2 ಮಾಡಿದ್ದೀನಿ. ಮಿಲೆಟ್ಸದೊಂದು ಮಾಡ್ತಾಯಿದ್ದೀನಿ. ಮತ್ತು ಈ ತಂದು ಕೇಳಿದಾರಂತೆ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಇವರು ನನಗೆ ಈ ಪೌಡ್ರ್ ಹೇಳಿದ್ದಾರೆ ನಮ್ಮ ಫ್ರೆಂಡು. ಅವರು ಆವಾಗವಾಗ ಬೇರೆ ತಿಂಡಿಗಳದ್ದು ಏನಾದ್ರು ಕೇಳ್ತಾ ಇರ್ತಾರೆ. ರವೆ ಉಂಡೆ ಮತ್ತು ಚಕ್ಕುಲಿ ಆ ಥರ ಏನಾದ್ರು ಅದು ಮಾಡಿಕೊಡ್ತೀನಿ ಅವ್ರಿಗೆ. ಮತ್ತು ಒಂದು ಸಲ ಒಬ್ಬಟ್ಟು ಕೇಳಿದ್ರು, ಒಬ್ಬಟ್ಟು ಮಾಡಿಕೊಟ್ಟಿದ್ದೆ. ನನಗೆ ಅದೇ ಒಬ್ಬಳೇ ಮಾಡಬೇಕಂತ ಸ್ವಲ್ಪ ಒಬ್ಬಟ್ಟದು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಸಲ ಮಾಡಿಕೊಟ್ಟೆ, ಇನ್ನೊಂದು ಸಲ ಹೇಳಿದ್ರು, ನನಗೆ ಆಗ ಟೈಮ್ ಆಗಲಿಲ್ಲ ಮಾಡಿಕೊಡೋಕ್ಕೆ. ಹೀಗೆ ಮಾಡಿಕೊಡೋಣ ಅಂತ ಇದ್ದೀನಿ. ಇನ್ನು ಯಾರಿಗಾರು ಬೇಕಂದ್ರೂ ಹೇಳ್ಬೋದು, ಮಾಡಿಕೊಡ್ತೀನಿ. ಹಬ್ಬಗಳಲ್ಲಿ ಸ್ವಲ್ಪ ಕಷ್ಟ ಈ ಒಬ್ಬಟ್ಟೆಲ್ಲ ಮಾಡಲಿಕ್ಕೆ. ಮನೆಯಲ್ಲೂ ಕೆಲಸ ಮಾಡಿ ಪೂಜೆ ಎಲ್ಲ ಇರುತ್ತಲ್ಲ, ಪೂಜೆ ಮಾಡಿ ಮನೇಲಿ ಅಡುಗೆ ಮಾಡಿಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ. ಬೇರೆ ಟೈಮಲ್ಲಿ ಮಾಡಿಕೊಡ್ತೀನಿ. ಮತ್ತು ಮಿಲೆಟ್ಸ್ ಪೌಡ್ರು, ವೆಯ್ಟ್ ಲಾಸ್ ಪೌಡ್ರ್ ಅಂತೂ ಯಾವಾಗಲೂ ಇರುತ್ತೆ. ಮತ್ತು ಮೆಂತ್ಯದು ಮುದ್ದೆದು ಪೌಡ್ರ್ ಇರುತ್ತೆ, ಅದು ಅಷ್ಟೇ ಯಾವಾಗಲೂ ಇರುತ್ತೆ. ಅದು 3 ಪೌಡ್ರ್ ಅಂತೂ ಯಾವಾಗಲೂ ಇರುತ್ತೆ. ಬೇರೆ ಈ ತಿಂಡಿಗಳ ಐಟಮ್ ಅಂದರೆ ಸ್ವಲ್ಪ ಹಬ್ಬಗಳಲ್ಲಿ ಕಷ್ಟ. ಬೇರೆ ಟೈಮಲ್ಲಿ ಅಂದರೆ ಮಾಡಿಕೊಡ್ತೀನಿ. ಒಂದು 2 days ಟೈಮ್ ತೊಗೊಂಡು ಮಾಡಿಕೊಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.